ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ನಮ್ಮ 3 ಹೊಸ ಕ್ರಿಮಿನಲ್ ಲಾಸ್ ಅಲ್ಲಿ ಪ್ರೊಸೀಜರಲ್ ಲಾ ಆದಂತ ಸಿಆರ್ಪಿಸಿ ಏನಿತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದನ್ನ ಬದಲಾಗಿ ಬಂದಂತ ಹೊಸ ಲಾ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಬಿಎನ್ಎಸ್. ಈ ವಿಡಿಯೋ ಸೀರೀಸ್ ಅಲ್ಲಿ ನಾವು ಬಿಎನ್ಎಸ್ಎಸ್ ನ ಅರ್ಥ ಮಾಡ್ಕೊಳ್ಳೋಣ. ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ಸೊ ಈ ವಿಡಿಯೋ ಲೆಕ್ಚರ್ ಸೀರೀಸ್ ಏನಿದೆ ಈ ಕಂಪ್ಲೀಟ್ ನಿಮಗೆ ಬೇರ್ ಆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು opportunity so that exam ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುವಂತ ಸೆಕ್ಷನ್ಸ್ ಏನಿದೆ ಅದನ್ನ ಥ್ರೂ ದ ಬೇರ್ ಆಕ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೆಕ್ಷನ್ ಟೈಟಲ್, ನಿಮಗೆ ಪ್ರಿನ್ಸಿಪಲ್ಸ್ ಏನು, ಎಕ್ಸಾಮ್ ಅಲ್ಲಿ ಯಾವ ರೀತಿ ಈ ಪ್ರಶ್ನೆನ ಫ್ರೇಮ್ ಮಾಡಿರ್ತಾರೆ, ಪ್ರತಿಯೊಂದನ್ನು ಸಹ ನಾವು ಈ ಲೆಕ್ಚರ್ ಸೀರೀಸ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಮಿಂದ ಒಂದು ರಿಕ್ವೆಸ್ಟ್ ದಟ್ ನಾನು ಸಿನ್ಸ್ ಬೇರ್ ಆಕ್ಟ್ ಇಂದಾನೆ ಹೇಳ್ಕೊಡ್ತಿದ್ದೀನಿ. ಸೊ ನೀವೂ ಸಹ ನಿಮ್ಮ ಹೊಸ ಬಿಎನ್ಎಸ್ಎಸ್ ನ ಬೇರ್ ಆಕ್ಟ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಕ್ಲಾಸಸ್ನ ಅಟೆಂಡ್ ಮಾಡಿ. ಸೊ ದ್ಯಾಟ್ ನಿಮಗೆ ಈಸಿ ಆಗತ್ತೆ ಈ ಎಲ್ಲ ವಿಡಿಯೋಸ್ ಅನ್ನ, ಈ ಎಲ್ಲ ಸೆಕ್ಷನ್ಸ್ ಅನ್ನ ನಿಮ್ಮ ಬೇರ್ ಆಕ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ, ನಾನು ಹೇಳುವಂತ ಪಾಯಿಂಟ್ಸ್ ಅನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳೋದಕ್ಕೆ. ಸೊ ಬ್ರೀಫ್ ಔಟ್ ಮಾಡ್ಕೊಳ್ತಾ ಹೋಗಿ ಸೊ ದ್ಯಾಟ್ ನಿಮಗೆ ಎಕ್ಸಾಮ್ ಪ್ರಿಪರೇಷನ್ಗೆ ಈಸಿ ಆಗುತ್ತೆ. ಆ್ಯಂಡ್ ಸಿನ್ಸ್ ನಾವು ಈ ಕಂಪ್ಲೀಟ್ ಬೇರ್ ಆಕ್ಟ್ ಅನ್ನ ಅನಲೈಸ್ ಮಾಡ್ತಿದ್ದೀವಿ, ಸೊ ಈ ವಿಡಿಯೋ ನಿಮಗೆ ಹಲವಾರು ಪಾರ್ಟ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ. ಇದು ನಿಮ್ಮ ಫಸ್ಟ್ ಕ್ಲಾಸ್ ಆಗಿರುತ್ತೆ ಬಿಎನ್ಎಸ್ಎಸ್ ಲೆಕ್ಚರ್ ಸೀರೀಸ್ಗೆ. ಸೊ ಬಿಎನ್ಎಸ್ಎಸ್ ಅಂತಂದ್ರೆ ಇದು ಹೊಸ ಲಾ ಅಂತ ಹೇಳಿದೀನಿ. 2023 ಆಕ್ಟ್ ನಲ್ಲಿ ಇರುವಂತ ಮೆನ್ಷನ್ಡ್ ಇಯರ್. ಬಟ್ ಈ ಆಕ್ಟ್ ನಾವು ಎನ್ಫೋರ್ಸ್ ಮಾಡಿದ್ದು 2024 ಅಲ್ಲಿ. ಸೊ ಹೊಸದು ಅಂದ ತಕ್ಷಣ 2 ಕ್ವೆಶನ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಪಸ್ ಅಲ್ಲಿ. ಒಂದು, ಯಾವತ್ತು ಈ ಆಕ್ಟ್ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಅನ್ನ ಪಡ್ಕೊಳ್ತು. ಸೆಕೆಂಡ್ ಥಿಂಗ್, ಯಾವತ್ತು ಈ ಆಕ್ಟ್ ನ ನಾವು ಎನ್ಫೋರ್ಸ್ ಮಾಡಿದ್ವಿ ಅನ್ನೋದು. ಈ 3 ಹೊಸ ಕ್ರಿಮಿನಲ್ ಲಾಸ್ ಒಟ್ಟಿಗೆನೆ ಎನ್ಫೋರ್ಸ್ ಆಯ್ತು, ಒಟ್ಟಿಗೆನೆ ಪಾಸ್ ಆಗಿದ್ದು. ಪಾಸ್ ಆದಂತ ಡೇಟ್ 25th ಡಿಸೆಂಬರ್ 2023. ಅದೇ ಎನ್ಫೋರ್ಸ್ ಆದಂತ ಡೇಟ್ ಬಂದು 1st ಜುಲೈ 2024. ಬಟ್ ರಿಮೆಂಬರ್ ಆಕ್ಟ್ ಅಲ್ಲಿ ನಾವು 2023 ನಮ್ಮ ಪಾಸ್ ಆದಂತ ಡೇಟ್ ಅನ್ನ ಹಾಕಿರುವಂತದ್ದು, ಇಯರ್ ಅನ್ನ ಹಾಕಿರೋದು. ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಸಿನ್ಸ್ ಇದು ಹೊಸ ಲಾಸ್, ಸೊ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಬಟ್ ಗ್ರಾಜುವಲಿ ನಾವು ಅರ್ಥ ಮಾಡ್ಕೊಳ್ತೀವಿ, ಓದ್ಕೊಳ್ತಾ ಇದು ಪ್ರಾಕ್ಟೀಸ್ ಅಲ್ಲಿ ಅಭ್ಯಾಸದಲ್ಲಿ ಬರುತ್ತೆ. ಈಗ ಡೈರೆಕ್ಟ್ ಆಗಿ ನಾವು ಕ್ಲಾಸಸ್ ಅನ್ನ ಸೆಕ್ಷನ್ ನಂಬರ್ 1 ಇಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಈ ಕಂಪ್ಲೀಟ್ ಇಂಡೆಕ್ಸ್ ಏನಿದೆ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಗೆ. ಮೇಕ್ ಶ್ಯೂರ್ ಯು ಆರ್ ಮಾರ್ಕಿಂಗ್ ಸೆಕ್ಷನ್ಸ್ ಇನ್ ದಿಸ್ ಇಂಡೆಕ್ಸ್ ಆಲ್ಸೋ. ಚಾಪ್ಟರ್ 1 ಪ್ರಿಲಿಮಿನರಿ, ಶಾರ್ಟ್ ಟೈಟಲ್, ಎಕ್ಸ್ಟೆಂಟ್ ಅಂಡ್ ಕಮೆನ್ಸ್ಮೆಂಟ್. ಇದರಲ್ಲಿ ನಮಗೆ ಈಗಲೂ ಸಹ ಇಂಪಾರ್ಟೆಂಟ್ ಏನು ಅಂತಂದ್ರೆ ಚಾಪ್ಟರ್ 9, 11 ಹಾಗೂ 12 ಏನಿದೆ ಇವು ಸ್ಟೇಟ್ ಆಫ್ ನಾಗಾಲ್ಯಾಂಡ್ ಹಾಗೂ ಟ್ರೈಬಲ್ ಏರಿಯಾಸ್ಗೆ ಅಪ್ಲೈ ಆಗೋದಿಲ್ಲ. ಬೇಸಿಕ್ ಇಂಪಾರ್ಟೆಂಟ್ ಕ್ವೆಶನ್, ಪ್ರತಿ ವರ್ಷ ಆಲ್ಮೋಸ್ಟ್ ಪ್ರತಿ ಆಲ್ಟರ್ನೇಟ್ ಪೇಪರ್ ಅಲ್ಲಿ ನೀವು ಇದನ್ನ ನೋಡಬಹುದು. ಸೊ ಈ ಕ್ವೆಶನ್ ಇಂಪಾರ್ಟೆಂಟ್ ಆಗತ್ತೆ ಚಾಪ್ಟರ್ 9, 11 ಹಾಗೂ 12. ಅಂಡ್ ಇನ್ನೊಂದು, ನಮಗೆ ಬದಲಾವಣೆ ಆಗಿದೆ ಚಾಪ್ಟರ್ಸ್ ಅಲ್ಲಿ, ನಂಬರಿಂಗ್ಸ್ ಅಲ್ಲಿ, ಸೆಕ್ಷನ್ ನಂಬರಿಂಗ್ಸ್ ಅಲ್ಲಿ ಬದಲಾವಣೆ ಆಗಿದೆ. ಬಟ್ ಕಾನ್ಸೆಪ್ಚುಯಲಿ ಹೆಚ್ಚಿಗೆ ಬದಲಾವಣೆ ಇಲ್ಲ. ಕಾನ್ಸೆಪ್ಚುಯಲಿ ಆಸ್ ಇಟ್ ಈಸ್ ನಾವು ಕಂಟಿನ್ಯೂ ಆಗ್ತಿದ್ದೀವಿ. ಕೆಲವೊಂದು ಕಡೆ ಅಷ್ಟೇನೆ ಮಿನಿಮಲ್ ಚೇಂಜಸ್ ಅಷ್ಟೇನೆ ಸಿಆರ್ಪಿಸಿ ಬಿಎನ್ಎಸ್ಎಸ್ ಅಲ್ಲಿ ಆಗಿರೋದು. ಸೊ ಬಿಎನ್ಎಸ್ಎಸ್ ಹಾಗೂ ಬಿಎಸ್ಎ ಮಿನಿಮಲ್ ಚೇಂಜಸ್ ಅನ್ನೇ ಕಾಣ್ತಿರೋದು. ಬಿಎನ್ಎಸ್ ಭಾರತೀಯ ನ್ಯಾಯ ಸಂಹಿತ ಐಪಿಸಿ ನ ಹೊಸ ವರ್ಷನ್ ಇದೆ, ಅದರಲ್ಲಿ ನಮಗೆ ಹಲವಾರು ಚೇಂಜಸ್ ಇದೆ. ಬಟ್ ಈ ಆಕ್ಟ್ ಸಿನ್ಸ್ ಸೆಕ್ಷನ್ ನಂಬರಿಂಗ್ಸ್ ಏನೇ ಬದಲಾಗಿರೋದು ಜಾಸ್ತಿ ಆದ ಕಾರಣ ಅಂಡ್ ಎಕ್ಸಾಮ್ಗೆ ಸೆಕ್ಷನ್ ನಂಬರಿಂಗ್ಸ್ ಇಂಪಾರ್ಟೆಂಟ್ ಆಗ್ತಿರೋ ಕಾರಣ ಇದನ್ನ ನೋಡ್ಕೊಳ್ಳೇಬೇಕಾಗತ್ತೆ. ಯಾವ ಚಾಪ್ಟರ್ಸ್ ಅಪ್ಲೈ ಆಗೋದಿಲ್ಲ 9, 11 and 12. ಎಲ್ಲಿ ಅಪ್ಲೈ ಆಗೋದಿಲ್ಲ? ಸ್ಟೇಟ್ ಆಫ್ ನಾಗಾಲ್ಯಾಂಡ್ ಹಾಗೂ ಟ್ರೈಬಲ್ ಏರಿಯಾಸ್ ಅಲ್ಲಿ ಅಪ್ಲೈ ಆಗೋದಿಲ್ಲ. ಈಗ ಈ ವಿಡಿಯೋನ ಇಂಪಾರ್ಟೆಂಟ್ ಪೋರ್ಷನ್ ನಮಗೆ ಡೆಫಿನೇಷನ್ ಕ್ಲಾಸಸ್. ಪ್ರತಿಯೊಂದು ಆಕ್ಟ್ ನ ತನ್ನ ಡೆಫಿನೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿ ಆಕ್ಟ್ ಅಲ್ಲೂ ಸಹ ನಿಮ್ಮ ಎಕ್ಸಾಮ್ ನ ಸಿಲೆಬಸ್ ಅಲ್ಲಿರುವಂತಹ ಅಷ್ಟು ಆಕ್ಟ್ಸ್ ಗೆ ಇರುವ ಡೆಫಿನೇಷನ್ ಕ್ಲಾಸಸ್ ನ 100% ಓದ್ಕೊಳ್ಳೇಬೇಕಾಗತ್ತೆ. ಸೊ ಫಸ್ಟ್ ಥಿಂಗ್ 2A, ಇದು ಹೊಸದಾಗಿ ಆಡ್ ಆಗಿರುವಂತ ಸೆಕ್ಷನ್ ಆಗತ್ತೆ. ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್. ನೆಕ್ಸ್ಟ್ ಇದರಲ್ಲಿ ಇನ್ನೂ ಒಂದು ಸೆಕ್ಷನ್ ಇದೆ, ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ರೆಕಾರ್ಡ್. ಸೊ ಈಗ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಅಂದ್ರೆ ಏನು? ಮೀನ್ಸ್ ಅಂತಂದ್ರೆ ಆಡಿಯೋ ವಿಡಿಯೋನ ನಾವು ಡಿಫೈನ್ ಮಾಡಿದೀವಿ ಈ ಆಕ್ಟ್ ಅಲ್ಲಿ. ಫಸ್ಟ್ ಥಿಂಗ್, ಮೀನ್ಸ್ ಅಂದ ತಕ್ಷಣ ನಾವು ಯಾವುದೇ ಮೀಡಿಯಂ, ಯಾವುದೇ ಒಂದು ಮೊಬೈಲ್ ಆಗಲಿ, ಪೇಜರ್ ಅಥವಾ ಯಾವುದಾದ್ರೂ ನೀವು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಅಥವಾ ಆಡಿಯೋ ರೆಕಾರ್ಡರ್
ಏನಿರುತ್ತೆ ನಿಮ್ಮ ಹತ್ರ ಮೈಕ್ ಆಗಲಿ ಚಿಕ್ಕ ಪುಟ್ಟ ರೆಕಾರ್ಡರ್ಸ್ ಪ್ರತಿಯೊಂದು ಗ್ಯಾಡ್ಜೆಟ್ಸ್ನ ಏನು ಕಮ್ಯುನಿಕೇಶನ್ ಡಿವೈಸಸ್ ಇದಾವೆ ಎಲೆಕ್ಟ್ರಾನಿಕ್ ಡಿವೈಸಸ್ ಇದನ್ನು ನಾವು ರೆಕಗ್ನೈಸ್ ಮಾಡ್ತಿದ್ದೀವಿ ಬಿಕಾಸ್ ಸಿನ್ಸ್ ನಾವು ಇಫ್ ಕೋರ್ಟ್ ಪರ್ಸ್ಪೆಕ್ಟಿವ್ ಅಲ್ಲಿ ತಗೊಂಡಾಗ ಎವಿಡೆನ್ಸ್ ಆಗಿ ನೀವು ಸಬ್ಮಿಟ್ ಮಾಡೋದಕ್ಕೆ ಈ ಡಿವೈಸಸ್ನ ಸೊ ದಿಸ್ ಈಸ್ ಬೀಂಗ್ ರೆಕಗ್ನೈಸ್ಡ್ ಇನ್ ದ ಆಕ್ಟ್ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತಂದರೆ ಶಾಲ್ ಇನ್ಕ್ಲೂಡ್ ಎನಿ ಕಮ್ಯುನಿಕೇಶನ್ ಡಿವೈಸ್ ಫಾರ್ ದ ಅದ್ರಲ್ಲಿ ರೆಕಾರ್ಡ್ ಆದಂಥ ವಿಷಯನ ಅಲ್ಲ ನಾವಿನ್ನು ಮಾತನಾಡ್ತಿರೋದು ರೆಕಾರ್ಡ್ ಮಾಡಿರುವಂಥ ಡಿವೈಸ್ ಬಗ್ಗೆ ಮಾತನಾಡ್ತಿದ್ದೀವಿ ಇಲ್ಲಿ ಡಿವೈಸ್ ಫಾರ್ ದ ಪರ್ಪಸ್ ಆಫ್ ವಿಡಿಯೋ ಕಾನ್ಫರೆನ್ಸಿಂಗ್ ಆಗಿರಬಹುದು ರೆಕಾರ್ಡಿಂಗ್ ಅ ಪ್ರಾಸೆಸ್ ಆಫ್ ಐಡೆಂಟಿಫಿಕೇಶನ್ ಆ್ಯಂಡ್ ಇನ್ನೊಂದು ನಾವು ಏನಕ್ಕೆ ಇದನ್ನು ಡಿಫೈನ್ ಮಾಡ್ತಿದ್ದೀವಿ ಅಂತಂದರೆ ಸಿನ್ಸ್ ನಾವು ಎಲೆಕ್ಟ್ರಾನಿಕಲಿ ಹಾಗೂ ಪ್ರತಿಯೊಂದು ವಿಷಯದಲ್ಲೂ IT ಬೆಳೀತಿದೆ ಸೊ ಹೀಗಿದ್ದಾಗ ರೆಕಾರ್ಡಿಂಗ್ಗೆ ಪ್ರತಿಯೊಂದಕ್ಕೂ ನಾವು ನಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡಬಹುದು ಪೊಲೀಸ್ ಇನ್ವೆಸ್ಟಿಗೇಷನ್ ಹೋದಾಗಲಿ ಪೊಲೀಸ್ ಟೆಸ್ಟ್ ಐಡೆಂಟಿಫಿಕೇಶನ್ ಪರೇಡ್ ಮಾಡಿದಾಗ ನಾವು ಆಸ್ ಅ ಸಿಟಿಸನ್ ಏನಾದರೂ ಎವಿಡೆನ್ಸ್ ಪ್ರೊವೈಡ್ ಮಾಡೋದಕ್ಕೆ ಮೊಬೈಲಲ್ಲಿ ನಮ್ಮ ಡೇಟಾ ಎಲೆಕ್ಟ್ರಾನಿಕ್ IT ಆ್ಯಕ್ಟಿಂದ ಹಲವಾರು ಅಮೆಂಡ್ಮೆಂಟ್ಸ್ ಆಯಿತು ಬಟ್ ಈಗ ಅದನ್ನು ಕಂಪ್ಲೀಟಾಗಿ ಡಿಫೈನ್ ಮಾಡ್ತಾ ಎಸ್ ನೀವು ಈ ರೀತಿನೂ ಪ್ರೆಸೆಂಟ್ ಮಾಡಬಹುದು ಈ ಗ್ಯಾಡ್ಜೆಟ್ಸ್ ಏನಿದೆ ಈ ಡಿವೈಸಸ್ ಏನಿದೆ ಇದನ್ನು ನಾವು ರೆಕಗ್ನೈಸ್ ಮಾಡ್ತೀವಿ ಅಂತ ಎಕ್ಸ್ಪ್ರೆಸ್ಲಿ ಡಿಫೈನ್ ಮಾಡ್ತಿದ್ದೀವಿ ಸೊ ಸರ್ಚ್ ಆ್ಯಂಡ್ ಸೀಜರ್ ಆಪರೇಷನ್ ಆಗಲಿ ರೆಕಾರ್ಡಿಂಗ್ ಐಡೆಂಟಿಫಿಕೇಶನ್ ಪ್ರಾಸೆಸ್ ಆಗಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಆಗಲಿ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಸೊ ಈ ಎಲ್ಲ ಪರ್ಪಸಸ್ಗೆ ಬೈ ಅದರ್ ಮೀನ್ಸ್ ಆಸ್ ದ ಸ್ಟೇಟ್ ಗೌರ್ಮೆಂಟ್ ಮೇ ಬೈ ರೂಲ್ಸ್ ಪ್ರೊವೈಡ್ ಇನ್ನೇನಾದರೂ ಬೇರೆ ಮೀನ್ಸ್ ಇದ್ದು ಸ್ಟೇಟ್ ಗೌರ್ಮೆಂಟ್ ಸಿನ್ಸ್ ಲಾ ಅನ್ನೋದು ಸ್ಟೇಟ್ ಅಂಡರಲ್ಲಿ ಬರುತ್ತೆ ಸೊ ಲಾನ ಸ್ಟೇಟ್ ತಕ್ಕಂತೆ ಅಮೆಂಡ್ಮೆಂಟ್ಸ್ ತರಬಹುದು ಸೊ ಹಾಗಿದ್ದಾಗ ಇಲ್ಲಿ ಇನ್ನೇನಾದರೂ ಸ್ಟೇಟ್ ಸ್ಪೆಸಿಫೈ ಮಾಡಿದ್ರೆ ಅದಕ್ಕೂ ಸಹ ನಾವು ಇಲ್ಲಿ ಪರ್ಮಿಷನ್ ಇದೆ ಆ್ಯಂಡ್ ಈ ಕ್ವೆಶನ್ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಇದು ಹೊಸ ಸೆಕ್ಷನ್ ಆ್ಯಡ್ ಆಗಿರೋದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬೇಲ್ ಇದಕ್ಕೆ ಮುಂಚೆ ನಾವು ಬೇಲ್ ಆಗಲಿ ಬೇಲ್ ಬಾಂಡ್ ಆಗಲಿ ಡಿಫೈನ್ ಮಾಡಿರಲಿಲ್ಲ ಬಾಂಡ್ ಆಗಲಿ ಇದನ್ನು ಡಿಫೈನ್ ಮಾಡಿರಲಿಲ್ಲ ಬೇಲ್ ಒಂದು ಸಪ್ರೇಟ್ ಚಾಪ್ಟರ್ ಇತ್ತು ಬೇಲನ್ನು ನಾವು ಓದ್ತಿದ್ವಿ ಎಂಟೈರ್ಲಿ ಮೇನ್ಸ್ಗೆ ತುಂಬ ಇಂಪಾರ್ಟೆಂಟ್ ಆದಂಥ ಆನ್ಸರ್ ಆಗಿತ್ತು ಬಟ್ ಎಲ್ಲೂ ಬೇಲ್ ಅಂದರೆ ಏನು ಅಂತ ಡಿಫೈನ್ ಮಾಡಿರಲಿಲ್ಲ ಟ್ರಯಲ್ ಅಂದರೆ ಏನು ಅಂತ ಡಿಫೈನ್ ಮಾಡಿರಲಿಲ್ಲ ಟ್ರಯಲ್ ಇನ್ಫ್ಯಾಕ್ಟ್ ಈಗಲೂ ಡಿಫೈನ್ ಆಗಿಲ್ಲ ಬಟ್ ಬೇಲ್ ಅನ್ನೋದನ್ನು ಡಿಫೈನ್ ಮಾಡಿದ್ದೀವಿ ಎಲ್ಲಿ ಸೆಕ್ಷನ್ 2B ಆ್ಯಂಡ್ ಬೇಲ್ ಸಿನ್ಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸೊ ಈಗಲೂ ಸಹ ಇಂಪಾರ್ಟೆಂಟ್ ಆಗುತ್ತೆ ಬೇಲ್ ಅಂತಂದರೆ ರಿಲೀಸ್ ಆಫ್ ಅ ಪರ್ಸನ್ ಅಕ್ಯೂಸ್ಡ್ ಆಫ್ ಆರ್ ಯಾವುದಾದ್ರೂ ಒಬ್ಬ ಅಕ್ಯೂಸ್ಡನ್ನು ಅಥವಾ ಸಸ್ಪೆಕ್ಟೆಡ್ ಆಫ್ ಕಮಿಷನ್ ಆಫ್ ಆ್ಯನ್ ಒಫೆನ್ಸ್ ಸಸ್ಪೆಕ್ಟೆಡ್ ವ್ಯಕ್ತಿನೂ ಸಹ ಆಗಿರಬಹುದು ಇಬ್ಬರ ಬಗ್ಗೆನೂ ಮಾತನಾಡ್ತಿದ್ದೀವಿ ಫ್ರಮ್ ದ ಕಸ್ಟಡಿ ಆಫ್ ಲಾ ಬೇಲ್ ಅಂತಂದರೆ ಆಲ್ರೆಡಿ ಒಬ್ಬ ವ್ಯಕ್ತಿ ಇದ್ದಾನೆ ಕಸ್ಟಡಿಯಲ್ಲಿ ಅವರನ್ನು ನಾವು ಬೇಲಿಂದ ಬಿಡುಗಡೆ ತಗೊಳ್ತಿರೋದು ಬಟ್ ಆ ರಿಲೀಸ್ ಯಾವ ರೀತಿ ಪರ್ಮನೆಂಟ್ ರಿಲೀಸ್ ಅಲ್ವಲ್ಲ ನಮಗೆ ಅಪಾನ್ ಸರ್ಟೇನ್ ಕಂಡೀಷನ್ಸ್ ಇಂಪೋಸ್ಡ್ ಕೆಲವು ಕಂಡೀಷನ್ಸನ್ನು ಇಂಪೋಸ್ ಮಾಡಿ ಆ ವ್ಯಕ್ತಿನ ನಾವು ರಿಲೀಸ್ ಮಾಡ್ತಿರೋವಂಥದ್ದು ಯಾರು ಬೈ ಅನ್ ಆಫೀಸರ್ ಆರ್ ಕೋರ್ಟ್ ಬೈ ಅನ್ ಆಫೀಸರ್ ಅಂತಂದರೆ ಪೊಲೀಸ್ ಆಫೀಸರ್ ಬಗ್ಗೆ ಹೇಳ್ತಿದ್ದೀವಿ ಆರ್ ಕೋರ್ಟ್ ಸಿನ್ಸ್ ನಮಗೆ ನಾನ್ ಬೇಲೆಬಲ್ ಒಫೆನ್ಸಸ್ ಅಂತ ಅಂದಾಗ ಪೊಲೀಸ್ ಆಫೀಸರನ್ನೇ ಬೇಲನ್ನು ಕೊಡ್ಬೋದು ಹಾಗಾಗಿ ಆಫೀಸರ್ ಪ್ಲಸ್ ಕೋರ್ಟ್ ಎರಡೂ ಮೆನ್ಷನ್ ಆಗಿದೆ ಆನ್ ಎಕ್ಸಿಕ್ಯೂಷನ್ ಬೈ ಸಚ್ ಪರ್ಸನ್ ಆಫ್ ಬೇಲ್ ಬಾಂಡ್ ಆರ್ ಬೇಲ್ ಬಾಂಡ್ ಹೇಗೆ ಕಂಡೀಷನ್ಸ್ ಇಂಪೋಸ್ ಮಾಡ್ತಿದ್ದೀವಿ ಬಾಂಡ್ ಅಥವಾ ಬೇಲ್ ಬಾಂಡನ್ನು ಕೊಟ್ಟು ಆ ವ್ಯಕ್ತಿನ ನಾವು ರಿಲೀಸ್ ಮಾಡ್ತಿದ್ದೀವಿ ಕಸ್ಟಡಿಯಿಂದ ಕ್ಲಿಯರ್ ಇದಿಷ್ಟು ಬೇಲಿನ ಡೆಫಿನೇಷನ್ ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ 100% ಇಂಪಾರ್ಟೆಂಟ್ ಆಗುವಂಥದ್ದು ಬಿಕಾಸ್ ಈ ಕಂಪ್ಲೀಟ್ ಡೆಫಿನೇಷನ್ ನಿಮಗೆ 3 ಸೆಪ್ರೇಟ್ ಪ್ರಿನ್ಸಿಪಲ್ಸ್ 3 ಸೆಪ್ರೇಟ್ ಕೀವರ್ಡ್ಸ್ನ ಹೇಳುತ್ತೆ ಹಾಗಾಗಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬೇಲೆಬಲ್ ಒಫೆನ್ಸ್ ಇದೆಲ್ಲ ನಾವು ನೋಡಿದ್ದೀವಿ ಬೇಲೆಬಲ್ ಒಫೆನ್ಸ್ ಕಾಗ್ನಿಸಬಲ್ ಒಫೆನ್ಸ್ ನಾನ್ ಬೇಲೆಬಲ್ ಒಫೆನ್ಸ್ ಸೊ ಟು ಸಿ ಬೇಲೆಬಲ್ ಒಫೆನ್ಸ್ ಮೀನ್ಸ್ ಒಫೆನ್ಸ್ ವಿಚ್ ಇಸ್ ಆ್ಯಂಡ್ ನಾನು ಡಿಸ್ಕಸ್ ಮಾಡ್ತಿರೋ ಪ್ರತಿ ಸೆಕ್ಷನ್ ಇಂಪಾರ್ಟೆಂಟ್ ಅಂದರೆ ನಿಮಗೆ ಎಕ್ಸಾಮಿಗೆ ಲೀಸ್ಟ್ ಇಂಪಾರ್ಟೆಂಟ್ ಅನ್ನೋದು ಡಿಸ್ಕಸ್ ಮಾಡೋದಕ್ಕೆ ಹೋಗೋದಿಲ್ಲ ಬೇಲೆಬಲ್ ಒಫೆನ್ಸ್ ಯಾವ ರೀತಿ ಒಫೆನ್ಸ್ ಯಾವುದು ಫಸ್ಟ್ ಶೆಡ್ಯೂಲಲ್ಲಿ ನಮಗೆ ಬೇಲೆಬಲ್ ಅಂತ ತಿಳಿಸ್ತಿದೆಯೋ ಆ ಒಫೆನ್ಸಸ್ ಬೇಲೆಬಲ್ ಒಫೆನ್ಸಸ್ ಆಗುತ್ತೆ ಆ್ಯಂಡ್ ನಾನ್ ಬೇಲೆಬಲ್ ಒಫೆನ್ಸಸ್ ಕೂಡ ಉಳಿದ ಬೇರೆಲ್ಲ ಒಫೆನ್ಸ್ ನಾನ್ ಬೇಲೆಬಲ್ ಒಫೆನ್ಸ್ ಕ್ಲಿಯರ್ ಬೇಲ್ ಬಾಂಡ್ ಹಾಗೂ ಬಾಂಡ್ ಹೊಸ ಸೆಕ್ಷನ್ಸ್ ಆ್ಯಡ್ ಆಗಿದೆ ಇಂಪಾರ್ಟೆಂಟ್ ಆಗುತ್ತೆ ಬೇಲ್ ಬಾಂಡ್ ಅಂತಂದರೆ ಮೀನ್ಸ್ ಬೇಲ್ ಬಾಂಡಲ್ಲಿ ಅಂಡರ್ಟೇಕಿಂಗ್ ಫಾರ್ ರಿಲೀಸ್ ವಿತ್ ಶ್ಯೂರಿಟಿ ಇಲ್ಲಿ ಶ್ಯೂರಿಟಿ ಕೊಡ್ತಿದ್ದೀವಿ ಒಬ್ಬ ವ್ಯಕ್ತಿ ನಮಗೆ ಇಲ್ಲಿ ಶ್ಯೂರಿಟಿ ಆಗ್ತಿದ್ದಾನೆ ಬಾಂಡಲ್ಲಿ ಏನಾಗುತ್ತೆ ಪರ್ಸ್ನಲ್ ಬಾಂಡ್ ಆರ್ ಅಂಡರ್ಟೇಕಿಂಗ್ ಫಾರ್ ರಿಲೀಸ್ ವಿತೌಟ್ ಶ್ಯೂರಿಟಿ ಬಾಂಡಲ್ಲಿ ಯಾರೂ ಶ್ಯೂರಿಟಿ ಇಲ್ಲ
ಒಬ್ಬ ವ್ಯಕ್ತಿ ದಟ್ ನಾನು ಇವನನ್ನ ಸರಿಯಾದಂಥ ಸಮಯಕ್ಕೆ ಇನ್ವೆಸ್ಟಿಗೇಷನ್ಗೆ ಬೇಕಾದಾಗೆಲ್ಲ ಕರ್ಕೊಂಡ್ಬರ್ತೀನಿ ಅಂತ ಶ್ಯೂರಿಟಿ ಹಾಕ್ತಿದ್ದಾನೆ ಅಂತ ಅಂದಾಗ ಅದನ್ನ ನಾವು ಬೇಲ್ ಬಾಂಡ್ ಅಂತೀವಿ. ಬರೀ ಕೇವಲ ಬಾಂಡ್ ಅಂತಂದ್ರೆ ಆ ವ್ಯಕ್ತಿ ಪರ್ಸ್ನಲಿ ನಾನು ಹಾಜರಾಗ್ತೀನಿ ಅಂತ ಒಂದು ಅಂಡರ್ಟೇಕಿಂಗ್ ಸೈನ್ ಮಾಡಿ ಯಾವುದೇ ಶ್ಯೂರಿಟಿ, ಯಾವುದೇ ಒಬ್ಬ ವ್ಯಕ್ತಿನ ಶ್ಯೂರಿಟಿಯಾಗಿ ಹಾಕದೆ ಹೋಗ್ತಿರೋವಂಥದ್ದು. ಡಿಫ್ರೆನ್ಸ್ ಕನ್ಫ್ಯೂಸ್ ಆಗಬೇಡಿ. ಬೇಲ್ ಬಾಂಡ್ ಅಲ್ಲಿ ಶ್ಯೂರಿಟಿ ಇದೆ, ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಚಾರ್ಜಸ್ ಪ್ರತಿ ವರ್ಷ ಇಂಪಾರ್ಟೆಂಟ್, ಈ ವರ್ಷನೂ ಇಂಪಾರ್ಟೆಂಟ್ ಆಗತ್ತೆ. ಸೊ ಚಾರ್ಜ್ ಅಂತಂದ್ರೆ ಇನ್ಕ್ಲೂಡ್ಸ್ ಎನಿ ಹೆಡ್ ಆಫ್ ಚಾರ್ಜ್ ವಿತ್ ದ ಚಾರ್ಜ್ ಕಂಟೈನ್ಸ್ ಮೋರ್ ಹೆಡ್ಸ್ ದ್ಯಾನ್ ಒನ್. ಒಂದಕ್ಕಿಂತ ಜಾಸ್ತಿ ಹೆಡ್ಸ್. ನಾವು ಚಾರ್ಜಸ್ ಫ್ರೇಮಿಂಗೂ ಸಹ ನಮಗೆ ಇಂಪಾರ್ಟೆಂಟ್ ಮೀನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಜಡ್ಜ್ಮೆಂಟ್ ರೈಟಿಂಗ್ ಪೇಪರ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ. ಸೊ ಚಾರ್ಜಸ್ ಅಂತಂದ್ರೆ ಒಬ್ಬ ವ್ಯಕ್ತಿ ಕಮಿಟ್ ಮಾಡಿದಂಥ ಒಫೆನ್ಸ್ ಅಲ್ಲಿ ಇರುವಂತ ಬೇರೆ ಬೇರೆ ಚಾರ್ಜಸ್ ಏನೇನು ಅನ್ನೋದನ್ನ ಏನ್ ಬರಿತೀವಿ ಅದನ್ನ ಚಾರ್ಜ್ ಅಂತ ಡಿಫೈನ್ ಮಾಡ್ತಿದೀವಿ. ಅದಕ್ಕೆ ಬಿಟ್ಟು ಇಲ್ಲಿ ಇನ್ ಡೆಪ್ತ್ ಡೆಫಿನಿಷನ್ ಅಂತ ಕೊಟ್ಟಿಲ್ಲ, ಬಟ್ ಒಳಗಡೆ ಸೆಕ್ಷನ್ಸ್ ನಮಗೆ ಕಂಪ್ಲೀಟ್ ಆಗಿ ಏನು ಚಾರ್ಜ್ ಅನ್ನೋದು ಹೇಗಿರತ್ತೆ, ಏನು ಚಾರ್ಜ್, ಇಷ್ಟೇ ಚಾರ್ಜ್ ಬಗ್ಗೆ ಡೆಫಿನೇಷನ್ ಇರೋದು. ಬಟ್ ಚಾರ್ಜ್ ಹೇಗಿರತ್ತೆ, ಏನೆಲ್ಲ ಇರತ್ತೆ ಅದನ್ನ ಇನ್ ಡೆಪ್ತ್ ಆಗಿ ಸೆಕ್ಷನ್ಸ್ ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. 2G ಕಾಗ್ನಿಸಬಲ್ ಒಫೆನ್ಸ್ ಇಂಪಾರ್ಟೆಂಟ್. CRPC ನ ಆಲ್ಮೋಸ್ಟ್ BNSS ನ ಆಲ್ಮೋಸ್ಟ್ ಎಲ್ಲ ಸೆಕ್ಷನ್ಸ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ. ಕಾಗ್ನಿಸಬಲ್ ಒಫೆನ್ಸ್ ಅಂದ್ರೆ ಏನು? ಕಾಗ್ನಿಸಬಲ್ ಒಫೆನ್ಸ್ ಅಥವಾ ಕಾಗ್ನಿಸಬಲ್ ಕೇಸ್ ಅಂತಂದಾಗ ಪೊಲೀಸ್ ಆಫೀಸರ್ ಮೇ ಫಸ್ಟ್ ಶೆಡ್ಯೂಲ್ ಪ್ರಕಾರ ಅಂಡರ್ ಎನಿ ಅದರ್ ಲಾ ಫಾರ್ ಟೈಮ್ ಬೀಯಿಂಗ್ ಇನ್ ಫೋರ್ಸ್ ಅರೆಸ್ಟ್ ವಿತೌಟ್ ವಾರೆಂಟ್ ಕಾಗ್ನಿಸಬಲ್ ಒಫೆನ್ಸ್. ಅಂದ್ರೆ ಕಾಗ್ನಿಸಬಲ್ ಒಫೆನ್ಸ್ ಒಂದು ಸೀರಿಯಸ್ ನೇಚರ್ ಆದಂತ ಒಫೆನ್ಸ್ ಕಮಿಟ್ ಆಗಿದೆ. ಸೊ ಅಲ್ಲಿ ಪೊಲೀಸ್ ಆಫೀಸರ್ ಮಜಿಸ್ಟ್ರೇಟ್ ಇಂದ ವಾರೆಂಟ್ ಪಡ್ಕೊಳ್ಳೋದಕ್ಕೆ ಅಂತ ಕಾಯೋ ಅವಶ್ಯಕತೆ ಇಲ್ಲ. ಮಜಿಸ್ಟ್ರೇಟ್ ಡೈರೆಕ್ಟ್ ಆಗಿ ಹೋಗಿ ಕಾಗ್ನಿಸಬಲ್ ಒಫೆನ್ಸ್, ಸೀರಿಯಸ್ ನೇಚರ್ ಒಫೆನ್ಸ್, ಮಜಿಸ್ಟ್ರೇಟ್ ಡೈರೆಕ್ಟ್ ಆಗಿ ಹೋಗಿ ಅರೆಸ್ಟ್ ಮಾಡಬಹುದು. ಕ್ಲಿಯರ್? ನಾನ್ ಕಾಗ್ನಿಸಬಲ್ ಒಫೆನ್ಸ್ ಅಂತಂದ್ರೆ ಮಜಿಸ್ಟ್ರೇಟ್ ಅರೆಸ್ಟ್ ಮಾಡೋದಕ್ಕೆ ನಮಗೆ ವಾರೆಂಟ್ ಬೇಕೇ ಬೇಕು. ನಾನ್ ಕಾಗ್ನಿಸಬಲ್ ಒಫೆನ್ಸ್, ನಾನ್ ಸೀರಿಯಸ್, ಲೆಸ್ ಸೀರಿಯಸ್ ಅಂತ ಹೇಳಿದಾಗ. ಕಂಪ್ಲೇಂಟ್ 2H ಇಂಪಾರ್ಟೆಂಟ್. ನಾನು ಪ್ರತಿಯೊಂದು ಇಂಪಾರ್ಟೆಂಟ್ ಹೇಳ್ತಿದ್ದೀನಿ ಅಂತಂದ್ರೆ ಸಿನ್ಸ್ ಈ ಸೆಕ್ಷನ್ಸ್ ಎಲ್ಲಾನು ಇಂಪಾರ್ಟೆಂಟ್. ಕಂಪ್ಲೇಂಟ್ ಮೀನ್ಸ್ ಎನಿ ಅಲಿಗೇಷನ್ ಮೇಡ್ ಓರಲಿ ಆರ್ ಇನ್ ರೈಟಿಂಗ್ ಟು ದ ಮಜಿಸ್ಟ್ರೇಟ್. ಪೊಲೀಸ್ ಆಫೀಸರ್ಗೆ ಕೊಡೋದೇನು? FIR. ಮಜಿಸ್ಟ್ರೇಟ್ಗೆ ನೀವು ಬರೀತಿರೋದೇನು? ಯಾವುದೇ ಒಂದು ಅಲಿಗೇಷನ್ ಅಥವಾ ಏನೇ ಒಂದು. ಈಗ ಪೊಲೀಸ್ ಆಫೀಸರ್ ನಿಮ್ಮ FIR ತಗೊಳ್ತಾ ಇಲ್ಲ ಅಂತಂದ್ರೆ 156 ಅಲ್ಲಿ ಮಜಿಸ್ಟ್ರೇಟ್ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಿದ್ವಿ CRPC ಅಲ್ಲಿ. ಸೊ ಸೇಮ್ ಕಂಪ್ಲೇಂಟ್ ಏನು? ಕಂಪ್ಲೇಂಟ್ ಅಂತಂದ್ರೆ ಯಾವುದೇ ಒಂದು ಅಲಿಗೇಷನ್ ನೀವು ಓರಲ್ ಆಗಿ ಅಥವಾ ರಿಟರ್ನ್ ಅಲ್ಲಿ ಮಜಿಸ್ಟ್ರೇಟ್ಗೆ ಕೊಡ್ತಿರೋವಂಥದ್ದು. ಯಾಕೆ? ದಟ್ ಮಜಿಸ್ಟ್ರೇಟ್ ಇನ್ ವ್ಯೂ ಆಫ್ ಹಿಸ್ ಟೇಕಿಂಗ್ ಆಕ್ಷನ್. ಸೊ ಅವ್ರು ಆಕ್ಷನ್ ತಗೊಳ್ತಾರೆ ಅಂತ ಹೇಳಿ ನಾವು ಮಜಿಸ್ಟ್ರೇಟ್ಗೆ ಕಂಪ್ಲೇಂಟ್ ಕೊಡ್ತಿರೋದು. ಆ ವ್ಯಕ್ತಿ ನಿಮಗೆ ಗೊತ್ತಿರೋರಾಗಬಹುದು, ಗೊತ್ತಿಲ್ಲದೆ ಇರುವಂತ ವ್ಯಕ್ತಿ ಬಗ್ಗೆನೂ ಸಹ ಆಗಿರಬಹುದು. ದಟ್ ಆ ವ್ಯಕ್ತಿ ಒಫೆನ್ಸ್ ಕಮಿಟ್ ಮಾಡಿದ್ದಾನೆ, ಬಟ್ ಡಸ್ ನಾಟ್ ಇನ್ಕ್ಲೂಡ್ ಪೊಲೀಸ್ ರಿಪೋರ್ಟ್. ಪೊಲೀಸ್ ರಿಪೋರ್ಟ್ ಅಲ್ಲ ಇದು. ಪೊಲೀಸ್ ರಿಪೋರ್ಟ್ ಅಂದ್ರೆ ಏನು? ಪೊಲೀಸ್ ಆಫೀಸರ್ಗೆ ನೀವು ಕೊಟ್ಟಂತ FIR ನಂತರ ಪೊಲೀಸ್ ಇನ್ವೆಸ್ಟಿಗೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ಒಂದು ಪೊಲೀಸ್ ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ. ಪೊಲೀಸ್ ರಿಪೋರ್ಟ್ ರೆಡಿ ಮಾಡಿ ಮಜಿಸ್ಟ್ರೇಟ್ ಕೊಡ್ತಾರೆ. ಆ ಪೊಲೀಸ್ ರಿಪೋರ್ಟ್ ಪೊಲೀಸ್ ಮಜಿಸ್ಟ್ರೇಟ್ ಕೊಡ್ತಿರೋದು ಇನ್ವೆಸ್ಟಿಗೇಷನ್ ಮುಗಿಸಿ. ಇದಲ್ಲ, ಇದು ಡೈರೆಕ್ಟ್ ಆಗಿ ವಿಕ್ಟಿಮ್ ಮಜಿಸ್ಟ್ರೇಟ್ಗೆ ಅಪ್ರೋಚ್ ಆಗಿರೋದು. ಇದು ಕಂಪ್ಲೇಂಟ್ ಇದೆ ತಗೊಳ್ಳಿ ಅಂತ ಅಲ್ಲಿಂದ ಇನಿಷಿಯೇಟ್ ಆಗ್ತಿರೋದು ಕಂಪ್ಲೇಂಟ್ ಪ್ರೊಸೀಡಿಂಗ್. ಓಕೆ, ಸೊ ಈಗ ಪೊಲೀಸ್ ರಿಪೋರ್ಟ್ ಬೇರೆ, ಕಂಪ್ಲೇಂಟ್ ಬೇರೆ. ಅರ್ಥ ಆಗಿದೆ ಡಿಫ್ರೆನ್ಸ್ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್, ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಹೊಸ ಸೆಕ್ಷನ್. ಮೇಲೆ ನಾವು ಆಡಿಯೋ ವಿಡಿಯೋ ಮೀನ್ಸ್ ಡಿವೈಸಸ್ ನ ರೆಕಗ್ನೈಸ್ ಮಾಡಿದ್ವಿ. ಇಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಏನು ಅನ್ನೋದನ್ನ ಬರಿತಿದೀವಿ. ಎನಿ ಕಮ್ಯುನಿಕೇಶನ್ ಇನ್ ಎನಿ ರಿಟನ್, ವರ್ಬಲ್, ಪಿಕ್ಟೋರಿಯಲ್ ಇನ್ಫಾರ್ಮೇಶನ್, ವಿಡಿಯೋ ಕಂಟೆಂಟ್ ಟ್ರಾನ್ಸ್ಮಿಟೆಡ್ ಆರ್ ಟ್ರಾನ್ಸ್ಫರ್ಡ್. ಈಗ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಂತಂದ್ರೆ ನೀವು ಡಿಜಿಟಲ್ ಈ ಡಿವೈಸಸ್ ಏನಿದೆ, ಡಿವೈಸಸ್ ಅಲ್ಲಿ ನಿಮ್ಮ ಕಮ್ಯುನಿಕೇಶನ್ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಕಮ್ಯುನಿಕೇಟ್ ಮಾಡಿರೋದು. ಕಾಲ್ ಮಾತನಾಡಿದಿರಿ, ಫೋನ್ ರೆಕಾರ್ಡಿಂಗ್ ಆಗಿರಬಹುದು, ವಾಟ್ಸ್ಆಪ್ ಚಾಟ್ ಮಾಡಿದಿರಿ, ಚಾಟ್ ನೀವು ಬರೆದು ಕಳಿಸಿರೋದು. ಕಮ್ಯುನಿಕೇಶನ್ ಎಲೆಕ್ಟ್ರಾನಿಕಲಿ ನಡೆದಿದೆ. ವರ್ಬಲಿ ಅಂತಂದಾಗ ಎನಿ ರಿಟರ್ನ್ ಅಂತಂದ್ರೆ ನಿಮ್ಮ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಚಾಟ್ಸ್ ಆಗಿರಬಹುದು. ವರ್ಬಲ್ ಅಂತಂದ್ರೆ ನಿಮ್ಮ ಫೋನ್ ರೆಕಾರ್ಡಿಂಗ್ಸ್ ಆಗಿರಬಹುದು. ಪಿಕ್ಟೋರಿಯಲ್ ಇನ್ಫಾರ್ಮೇಶನ್ ನೀವು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಅಪ್ಲೋಡ್ ಮಾಡುವಂತ ಫೋಟೋಸ್ ಏನಿರತ್ತೆ, ಪಿಕ್ಚರ್ಸ್ ಏನಿರತ್ತೆ, ಅದೂ ನಮಗೊಂದು ರೀತಿ ಇನ್ಫಾರ್ಮೇಶನ್ ರೈಟ್. ಸೊ ದಟ್ ಥಿಂಗ್. ಆರ್ ವಿಡಿಯೋ ಕಂಟೆಂಟ್, ರೀಲ್ಸ್ ಅಪ್ಲೋಡ್ ಮಾಡೋದು, ವಿಡಿಯೋಸ್ ಅಪ್ಲೋಡ್ ಮಾಡೋದು
ವಿಡಿಯೋ ಕಂಟೆಂಟ್ ಇದೆಲ್ಲಾನು ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟ್ ಆಗ್ತಿರೋದು. ಅಂಡ್ ಸಿನ್ಸ್ ಮಾಸ್ ಕಮ್ಯುನಿಕೇಶನ್ ನ ಒಂದು ಡಿವೈಸಸ್ ಇವೆಲ್ಲಾನು ಇವತ್ತಿನ ಡೇಟಲ್ಲಿ ಸೋಷಿಯಲ್ ಮೀಡಿಯಾ ಇಸ್ ಫಾರ್ ಮಾಸ್ ಕಮ್ಯುನಿಕೇಶನ್. ಸೊ ನಿಮ್ಮ ಡೇಟಾ ಎಲೆಕ್ಟ್ರಾನಿಕಲಿ ಒನ್ ಕಮ್ಯುನಿಕೇಶನ್ ಆಗಲಿ ಅಥವಾ ಮಾಸ್ ಕಮ್ಯುನಿಕೇಶನ್ ಅಲ್ಲಿ ಟ್ರಾನ್ಸ್ಮಿಟ್ ಆಗ್ತಿರೋದು ಎನಿಥಿಂಗ್ ಎನಿ ಡೇಟಾ ಅಂತ ಅಂದಾಗ ಟ್ರಾನ್ಸ್ಮಿಟೆಡ್ ಆರ್ ಟ್ರಾನ್ಸ್ಮಿಟೆಡ್ ಅಂತ ಅಂದಾಗ ಒಬ್ಬ ವ್ಯಕ್ತಿ ಎಲ್ಲರಿಗೂ, ನಾನು ರೀಲ್ ಅಪ್ಲೋಡ್ ಮಾಡಿದ್ರೆ ಅದು ಎಲ್ಲರಿಗೂ ತಲುಪುತ್ತೆ. ಟ್ರಾನ್ಸ್ಫರ್ಡ್ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕಳಿಸಿರೋದು, ವಾಟ್ಸ್ಆಪ್ ಮೆಸೇಜ್ ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಿರೋದು. ಸೊ ವೆದರ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಆರ್ ಫ್ರಮ್ ಒನ್ ಡಿವೈಸ್ ಟು ಅನದರ್, ಟು ಅನದರ್, ಫ್ರಮ್ ಅ ಪರ್ಸನ್ ಟು ಡಿವೈಸ್ ಆರ್ ಫ್ರಮ್ ಅ ಡಿವೈಸ್ ಟು ಪರ್ಸನ್, ಹೇಗಾದ್ರೂ ಆಗಿರ್ಲಿ, ಬೈ ಮೀನ್ಸ್ ಆಫ್ ಎನ್ ಎಲೆಕ್ಟ್ರಾನಿಕ್ ಡಿವೈಸ್, ಯಾವುದಾದ್ರೂ ಎಲೆಕ್ಟ್ರಾನಿಕ್ ಡಿವೈಸ್ ಇಂದ ಮಾಡಿದ್ದೀರಿ, ಇನ್ಕ್ಲೂಡಿಂಗ್ ಟೆಲಿಫೋನ್, ಮೊಬೈಲ್ ಫೋನ್, ಅದರ್ ವೈರ್ಲೆಸ್ ಕಮ್ಯುನಿಕೇಶನ್ ಡಿವೈಸ್, ಕಂಪ್ಯೂಟರ್, ಆಡಿಯೋ ವಿಡಿಯೋ ಪ್ಲೇಯರ್, camera or any other electronic device or electronic form as may be specified by notification by the central government. Remember, devices ಅಲ್ಲಿ ಸ್ಟೇಟ್ ಗವರ್ಮೆಂಟ್ ನ ಅಮೆಂಡ್ಮೆಂಟ್ ಹೇಳಿದ್ರು, ಬಟ್ ಇಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಮೆಂಡ್ ಮಾಡಬಹುದು ಅನ್ನೋದನ್ನ ಸ್ಪೆಸಿಫೈ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದೂ ಸಹ ರೆಕಗ್ನೈಸ್ ಆಗಿದೆ. ಇನ್ನೂ ಏನಾದರೂ ಹೆಚ್ಚಿಗೆ ಇದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಮೆಂಡ್ ಮಾಡುತ್ತೆ ಅಂತ ತಿಳಿಸಿದ್ದಾರೆ. ಡನ್. ಸೊ ಇದು ಕಂಪ್ಲೀಟ್ ಒಂದು ಇಂಪಾರ್ಟೆಂಟ್ ಕ್ರೂಷಿಯಲ್ ಸೆಕ್ಷನ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ಹೈಕೋರ್ಟ್ ಇದಕ್ಕೆ ಮುಂಚೆ ಡಿಫೈನ್ ಆಗಿತ್ತು, ಬಟ್ ಇಂಪಾರ್ಟೆಂಟ್ ಅಂತ ಏನಲ್ಲ. ಸೊ ಲೆಟ್ಸ್ ಮೂವ್ ಫರ್ದರ್. ಎನ್ಕ್ವೈರಿ 2K. ಎನ್ಕ್ವೈರಿ ಅಂದರೆ ಮೀನ್ಸ್ ಎವ್ರಿ ಎನ್ಕ್ವೈರಿ ಅದರ್ ದ್ಯಾನ್ ಟ್ರಯಲ್. ಒಂದು ಇನ್ವೆಸ್ಟಿಗೇಷನ್, ಒಂದು ಕಂಪ್ಲೀಟ್ ಒಂದು ಕೇಸ್ ಅಂತ ಅಂದಾಗ ನಮಗೆ ಇನ್ವೆಸ್ಟಿಗೇಷನ್ ಬೇರೆ, ಎನ್ಕ್ವೈರಿ ಬೇರೆ, ಟ್ರಯಲ್ ಬೇರೆ, 3 ಸ್ಟೇಜಸ್ ಅಲ್ಲಿ ನಡೆಯುತ್ತೆ. ಇನ್ವೆಸ್ಟಿಗೇಷನ್ ಪೊಲೀಸ್ ಕಂಡಕ್ಟ್ ಮಾಡ್ತಿದ್ದಾರೆ. ನೀವು FIR ಕೊಟ್ರಿ, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ರು, ಪೊಲೀಸ್ ರಿಪೋರ್ಟ್ ರೆಡಿ ಮಾಡಿ ಮಜಿಸ್ಟ್ರೇಟ್ ಕಳ್ಸಿದ್ರು. ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ನಿಮ್ಮ ಎನ್ಕ್ವೈರಿ. ಎನ್ಕ್ವೈರಿ ಮುಗಿದಿದೆ ಅಂತ ಯಾವಾಗ ಆಗತ್ತೆ? ಚಾರ್ಜಸ್ ಫ್ರೇಮ್ ಮಾಡ್ತಾರೆ ಮಜಿಸ್ಟ್ರೇಟ್. ಚಾರ್ಜಸ್ ಫ್ರೇಮ್ ಮಾಡಿ ಈ ಪೊಲೀಸ್ ರಿಪೋರ್ಟ್ ಹಂತದಿಂದ ಚಾರ್ಜಸ್ ಫ್ರೇಮ್ ಮಾಡೋ ತನಕ ಮಜಿಸ್ಟ್ರೇಟ್ ಜೊತೆ ನಡೀತಿರೋದು ಎನ್ಕ್ವೈರಿ ಸ್ಟೇಜ್. ಚಾರ್ಜಸ್ ಫ್ರೇಮ್ ಆದ ನಂತರ ನಡೆಯೋದು ಕಂಪ್ಲೀಟ್ ಆಗಿ ಟ್ರಯಲ್ ಸ್ಟೇಜ್. ಅದರ ಕನ್ಕ್ಲೂಷನ್ ಏನು? ಜಡ್ಜ್ಮೆಂಟ್ ಬರುತ್ತೆ. ಡನ್. ಸೊ ಈ 3 ಸ್ಟೇಜಸ್ ಅಲ್ಲಿ ನಡೆಯುತ್ತೆ. ಅಂಡ್ ಈ 3 ಸ್ಟೇಜಸ್ ಅಲ್ಲಿ ಸೆಕೆಂಡ್ ಸ್ಟೇಜ್ ಆಗುತ್ತೆ ಎನ್ಕ್ವೈರಿ. ಫಸ್ಟ್ ಸ್ಟೇಜ್ ಇನ್ವೆಸ್ಟಿಗೇಷನ್. ಇದು ನಮ್ಮ 2L ಏನಿದೆ ಇನ್ವೆಸ್ಟಿಗೇಷನ್, ಇದು ಫಸ್ಟ್ ಸ್ಟೇಜ್, ಇದು ಸೆಕೆಂಡ್ ಸ್ಟೇಜ್. ಸೊ ಎನ್ಕ್ವೈರಿ ಅಂತಂದ್ರೆ ಇದು ಟ್ರಯಲ್ ಅಲ್ಲ ಅಂತ ಹೇಳ್ತಿದೀವಿ, ಬಟ್ ಟ್ರಯಲ್ ಏನು ಅನ್ನೋದನ್ನ ಹೇಳಿಲ್ಲ. ಕ್ಲಿಯರ್? ಟ್ರಯಲ್ ಅದಾದ ನಂತರ ಬರುವಂತ ಫೇಸ್, ಬಟ್ ಎರಡೂ ಮಜಿಸ್ಟ್ರೇಟೇ ಕಂಡಕ್ಟ್ ಮಾಡ್ತಾರೆ. ಸೊ ಥಿನ್ ಲೈನ್ ಆಫ್ ಡಿಫರೆನ್ಸ್. ಏನು ಡಿಫರೆನ್ಸ್ ಅಂದ್ರೆ ಚಾರ್ಜಸ್ ಫ್ರೇಮ್ ಆಗಿದೆ ಈ ನಡುವೆ. ಕಂಡಕ್ಟೆಡ್ ಅಂಡರ್ ದ ಸಂಹಿತ, ಮಜಿಸ್ಟ್ರೇಟ್ ಆಗಲಿ ಕೋರ್ಟ್ ಆಗಲಿ ನಡೆಸ್ತಿರುವಂಥದ್ದು. ಎಲ್ ಇನ್ವೆಸ್ಟಿಗೇಷನ್ ಅಂತಂದ್ರೆ ಆಲ್ ಪ್ರೊಸೀಡಿಂಗ್ಸ್ ಅಂಡರ್ ದಿಸ್ ಸಂಹಿತ ಫಾರ್ ದ ಕಲೆಕ್ಷನ್ ಆಫ್ ಎವಿಡೆನ್ಸ್. ಇದು ಇಂಪಾರ್ಟೆಂಟ್. ಏನು ಅಂತಂದ್ರೆ ಇನ್ವೆಸ್ಟಿಗೇಷನ್ ಯಾಕೆ ಮಾಡ್ತಿರೋದು? ಇನ್ಕ್ವೈರಿ ಇನ್ವೆಸ್ಟಿಗೇಷನ್ ಎರಡು ಇಂಪಾರ್ಟೆಂಟ್. ಕ್ವೆಶನ್ಸ್ ಕೇಳಿದ್ದಾರೆ. ಅಂಡ್ CRPC ಅಂತಂದಾಗ ಆಲ್ಮೋಸ್ಟ್ ನಿಮಗೆ 15 to 18 ಕ್ವೆಶನ್ಸ್ ಪ್ರಿಲಿಮ್ಸ್ ಅಲ್ಲಿ ಬಂದೇ ಬರುತ್ತೆ. ಡೆಫಿನೇಷನ್ಸ್ ಇಂದಾನೆ ಒಂದು 3-4 ಕ್ವೆಶನ್ಸ್ ಅನ್ನ 100% ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮಿಗೆ. ಅಂಡ್ ಕಾಂಪಿಟೇಷನ್ ತುಂಬಾ ಟಫ್ ಇದೆ. ಸೊ ಹಾಗಾಗಿ ನೀಡ್ಸ್ ಯೋರ್ ಪ್ರಿಪರೇಷನ್. ಈಗ ಪೊಲೀಸ್ ಆಫೀಸರ್ ಮಾಡ್ತಿರೋದು ಇನ್ವೆಸ್ಟಿಗೇಷನ್ ಇಲ್ಲಿದೆ. ಯಾಕೆ ಮಾಡ್ತಿದ್ದಾರೆ? ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೆ. ನೆಕ್ಸ್ಟ್, ಆರ್ ಬೈ ಎನಿ ಪರ್ಸನ್ ಅದರ್ ದ್ಯಾನ್ ಮಜಿಸ್ಟ್ರೇಟ್ ಬಿಟ್ಟು ಬೇರೆ ಯಾರ ವ್ಯಕ್ತಿ ಕೂಡ ಸಹ ಮಾಡಬಹುದು. ಹೂ ಇಸ್ ಆಥರೈಸ್ಡ್ ಬೈ ಮಜಿಸ್ಟ್ರೇಟ್. ಮಜಿಸ್ಟ್ರೇಟ್ ಕಡೆಯಿಂದ ಆಥರೈಸ್ ಆಗಿರುವಂತಹ ವ್ಯಕ್ತಿ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಕಂಡಕ್ಟ್ ಮಾಡಬಹುದು. ಕ್ಲಿಯರ್? 2L ಇದು. ನೆಕ್ಸ್ಟ್, ಜುಡಿಷಿಯಲ್ ಪ್ರೊಸೀಡಿಂಗ್ ಅಂತಂದ್ರೆ ಏನು? ಜುಡಿಷಿಯಲ್ ಪ್ರೊಸೀಡಿಂಗ್ ಅಂತಂದ್ರೆ ಓತ್ ತಗೊಂಡು ಲೀಗಲ್ ಆಗಿ ಎವಿಡೆನ್ಸಸ್ ಅನ್ನ ತಗೊಳ್ತಿರುವಂತದ್ದು. ಪ್ರೊಸೀಡಿಂಗ್ಸ್ ಅಲ್ಲಿ ನಾವು ಓತ್ ಮೇಲೆ ಅಕ್ಸೆಪ್ಟ್ ಮಾಡ್ತಿದೀವಿ ಎವಿಡೆನ್ಸಸ್. ಇದನ್ನ ನಾವು ಜುಡಿಷಿಯಲ್ ಪ್ರೊಸೀಡಿಂಗ್ ಅಂದ್ರೆ ಕೋರ್ಟ್ ಅಲ್ಲಿ ಓತ್ ಬೇಸಿಸ್ ಮೇಲೆ ಓತ್ ತಗೊಂಡು ಪ್ರಮಾಣ ಸ್ವೀಕಾರ ಮಾಡಿ ಎವಿಡೆನ್ಸಸ್ ಅನ್ನ ತಗೊಳ್ತಿರುವಂತ ಸ್ಟೇಜ್ ಏನ್ ಬರುತ್ತೆ ಅದನ್ನ ನಾವು ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಅಂತ ಕರಿತೀವಿ. ಲೋಕಲ್ ಜ್ಯೂರಿಸ್ಡಿಕ್ಷನ್, ನಾನ್ ಕಾಗ್ನಿಸಬಲ್ ಒಫೆನ್ಸ್ 2O ಇಂಪಾರ್ಟೆಂಟ್. ಏನು ನಾನ್ ಕಾಗ್ನಿಸಬಲ್ ಅಂತಂದ್ರೆ ಪೊಲೀಸ್ ಆಫೀಸರ್ ಹ್ಯಾಸ್ ನೋ ಅಥಾರಿಟಿ ಟು ಅರೆಸ್ಟ್ ವಿತೌಟ್ ವಾರೆಂಟ್. ಕಾಗ್ನಿಸಬಲ್ ಒಫೆನ್ಸ್ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡಬಹುದು. ನಾನ್ ಕಾಗ್ನಿಸಬಲ್ ಒಫೆನ್ಸ್ ಇಲ್ಲಿ ನಮಗೆ ವಾರೆಂಟ್ ಅನ್ನ ಇಲ್ಲಿ ನಮಗೆ ವಾರೆಂಟ್ ಬೇಕೇ ಬೇಕು. ಯಾಕೆ? ಇದೊಂದು ಲೀಸ್ಟ್ ಅಂತ ಹೇಳೋದಿಲ್ಲ, ಪ್ರತಿಯೊಂದು ಒಫೆನ್ಸ್, ಬಟ್ ನಾನ್ ಸೀರಿಯಸ್ ಅಂತಾನೆ ಹೇಳ್ಬೋದು. ಸೊ ಆ ಕಂಡೀಷನ್ ಅಲ್ಲಿ
ಮಜಿಸ್ಟ್ರೇಟ್ ಇಂದ ವಾರೆಂಟ್ ಅನ್ನ ಪಡ್ಕೊಂಡೆ ಪೊಲೀಸ್ ಆಫೀಸರ್ ಅರೆಸ್ಟ್ ಮಾಡೋದಕ್ಕಾಗತ್ತೆ. ನೋಟಿಫಿಕೇಶನ್ ಒಫೆನ್ಸ್ ಟು ಕ್ಯೂ ಒಫೆನ್ಸ್ ಏನು ಅಂತಂದ್ರೆ ಯಾವುದೇ ಒಂದು ಒಮಿಷನ್ ಅಥವಾ ಆಕ್ಟ್ ಅನ್ನ ಯಾವುದೇ ಲಾ ನಮ್ಮ ಸಂಹಿತ ಇವಾಗೇನಿದೆ ಫಾರ್ ಟೈಮ್ ಬೀಯಿಂಗ್ ಏನ್ ನಡೀತಿದೆ ಅದು ಒಫೆನ್ಸ್ ಇದು ಅಂತ ಹೇಳಿ ರೆಕಗ್ನೈಸ್ ಮಾಡಿದೆ ಇನ್ ಫೋರ್ಸ್ ಅಂಡ್ ಇನ್ಕ್ಲೂಡ್ಸ್ ಎನಿ ಆಕ್ಟ್ ಇನ್ ರೆಸ್ಪೆಕ್ಟ್ ವಿಚ್ ಅ ಕಂಪ್ಲೇಂಟ್ ಮೇ ಬಿ ಅಂಡರ್ ದ ಸೆಕ್ಷನ್ 20 ಆಫ್ ಕ್ಯಾಟಲ್ ಟ್ರೆಸ್ಪಾಸ್ ಆಕ್ಟ್. ಸೊ ನಮ್ಮ ಸಂಹಿತ ಆಗಲಿ ಬೇರೊಂದು ಆಕ್ಟ್ಸ್ ಇವಾಗ ಏನು ಜಾರಿಯಲ್ಲಿದ್ದಾವೆ ಅದು ಇದು ಒಫೆನ್ಸ್ ಅಂತ ತಪ್ಪು ಅಂತ ಹೇಳ್ತೀವಿ ಅಂತಂದ್ರೆ ಅದನ್ನ ನಾವು ಒಫೆನ್ಸ್ ಅಂತ ಹೇಳ್ತೀವಿ. ಡನ್. ಆಫೀಸರ್ ಇನ್ ಚಾರ್ಜ್ ಆಫ್ ಪೊಲೀಸ್ ಸ್ಟೇಷನ್ ಪ್ಲೇಸ್ ಪೊಲೀಸ್ ರಿಪೋರ್ಟ್ 2T. ಪೊಲೀಸ್ ರಿಪೋರ್ಟ್ ಏನು? ಪೊಲೀಸ್ ರಿಪೋರ್ಟ್ ನಾನು ಮೇಲೆ ಡಿಸ್ಕ್ರೈಬ್ ಮಾಡಿದ್ದೀನಿ ಆಲ್ರೆಡಿ. ಅಂತಂದ್ರೆ ಪೊಲೀಸ್ ಆಫೀಸರ್ ಮಜಿಸ್ಟ್ರೇಟ್ಗೆ ಕೊಡ್ತಿರೋದು ಪೊಲೀಸ್ ರಿಪೋರ್ಟ್. ಯಾವಾಗ? ಇನ್ವೆಸ್ಟಿಗೇಷನ್ ಮುಗಿದಾಗ. ಇನ್ವೆಸ್ಟಿಗೇಷನ್ ಮುಗಿದ ನಂತರ ಈ ತರ ಆಗಿತ್ತು, ಈ ತರ ಎವಿಡೆನ್ಸಸ್ ಸಿಕ್ಕಿದೆ, ಈ ಎಲ್ಲ ವ್ಯಕ್ತಿಯರು ವಿಟ್ನೆಸಸ್ ಆಗಿದ್ದಾರೆ, ಈ ತರ ವಸ್ತುಗಳನ್ನ ನಾವು ಸೀಸ್ ಮಾಡಿದೀವಿ, ಇದೆಲ್ಲ ಏನು ಒಂದು ರಿಪೋರ್ಟ್, ಕಂಪ್ಲೀಟ್ ರಿಪೋರ್ಟ್ ಅನ್ನ ರೆಡಿ ಮಾಡಿ ಮಜಿಸ್ಟ್ರೇಟ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದನ್ನ ನಾವು ಪೊಲೀಸ್ ರಿಪೋರ್ಟ್ ಅಂತ ಕರಿತಿದ್ದೀವಿ. ಪೊಲೀಸ್ ಆಫೀಸರ್, ಪಬ್ಲಿಕ್ ಪ್ರಾಸಿಕ್ಯೂಟರ್, ಪಬ್ಲಿಕ್ PP ಎಕ್ಸಾಮ್ ಅಲ್ಲಿ ನಿಮಗೆ ಈ ಸೆಕ್ಷನ್ ಇಂಪಾರ್ಟೆಂಟ್ ಆಗತ್ತೆ. ಸಬ್ ಡಿವಿಷನ್ ಸಮನ್ಸ್ ಕೇಸ್, ವಾರೆಂಟ್ ಕೇಸ್, ವಿಕ್ಟಿಮ್. ಇಂಪಾರ್ಟೆಂಟ್ ಕ್ವೆಶನ್ ಅಂಡ್ ತುಂಬಾನೇ ಈಸಿ ಬಟ್ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಸಮನ್ಸ್ ಕೇಸ್ ಅಂತಂದ್ರೆ ಏನು? ಮೀನ್ಸ್ ಕೇಸ್ ರಿಲೇಟಿಂಗ್ ಟು ಅನ್ ಒಫೆನ್ಸ್ ಅಂಡ್ ನಾಟ್ ಬೀಯಿಂಗ್ ಅ ವಾರೆಂಟ್ ಕೇಸ್. ವಾರೆಂಟ್ ಕೇಸ್ ಅಲ್ಲದೆ ಇರೋದು ಸಮನ್ಸ್ ಕೇಸ್. ಈಗ ವಾರೆಂಟ್ ಕೇಸ್ ಏನು ಅಂತಂದ್ರೆ offense punishable with death, imprisonment for life or imprisonment for a term exceeding 2 years. ಅಂದ್ರೆ ಯಾವುದೇ ಒಂದು ಒಫೆನ್ಸ್ ಏನಿದೆ ಆ ಒಫೆನ್ಸ್ಗೆ ಪನಿಷ್ಮೆಂಟ್ ಅಂತ ನಾವು BNS ಅಲ್ಲಿ ಕೊಟ್ಟಿದ್ದೀವಿ. ಸೊ ಆ ಪನಿಷ್ಮೆಂಟ್ ಅನ್ನೋದು 2 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್, 2 ವರ್ಷಕ್ಕಿಂತ ಜಾಸ್ತಿ ಇಂಪ್ರಿಸನ್ಮೆಂಟ್ ಪೀರಿಯಡ್, ಜೈಲ್ನ ಅವಧಿ, ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಆಗಬಹುದು, ಅಥವಾ ಡೆತ್ ಪೆನಾಲ್ಟಿ ಕೊಟ್ಟಿರ್ಬೋದು. ಅಂದ್ರೆ 2 ವರ್ಷಕ್ಕಿಂತ ಮೇಲೆ ಬರುವಂತ ಎಲ್ಲಾ ನೇಚರ್ ಆಫ್ ಒಫೆನ್ಸಸ್ ನಮಗೆ ವಾರೆಂಟ್ ಕೇಸೇನೆ ಆಗತ್ತೆ. ಇದನ್ನ ನಾವು ಕಾಗ್ನಿಸಬಲ್ ಒಫೆನ್ಸ್ ಬಿಕಾಸ್ ಇದೆಲ್ಲ ಸೀರಿಯಸ್ ನೇಚರ್ ಏನೇ ಆಗುತ್ತೆ. ಅಂಡ್ ಈ ಎಲ್ಲ ಕಂಡೀಷನ್ಸ್ ಅಲ್ಲಿ ನಮಗೆ ಮಜಿಸ್ಟ್ರೇಟ್ ಕಡೆಯಿಂದ ಬೇಕಿಲ್ಲ ಏನು ವಾರೆಂಟ್. ಸೊ ವಾರೆಂಟ್ ಇಲ್ಲದೆ ಹೋಗಿ ಅರೆಸ್ಟ್ ಮಾಡಬಹುದು. ಸಮನ್ಸ್ ಕೇಸ್ 2 ಇಯರ್ಸ್ಗಿಂತ ಕಮ್ಮಿ, ಅದರ ಕಂಡೀಷನ್ ಅಲ್ಲಿ ನಮಗೆ ಮಜಿಸ್ಟ್ರೇಟ್ ಇಂದ ವಾರೆಂಟ್ ಪಡ್ಕೊಂಡೇನೆ ಪೊಲೀಸ್ ಆಫೀಸರ್ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ. ಡನ್. ವಿಕ್ಟಿಮ್ 2WA ಅಂತ ಇತ್ತು, ಅಮೆಂಡ್ ಮಾಡಿ ನಾವು ಆಡ್ ಮಾಡಿದಂಥ ಸೆಕ್ಷನ್ ಆಗಿತ್ತು. ಬಟ್ ಈಗ ಸಿನ್ಸ್ ಈ ಕಂಪ್ಲೀಟ್ ಆಕ್ಟೇ ಅಮೆಂಡ್ ಆಗಿದೆ, ಸೊ ಹಾಗಾಗಿ ಇದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ನಾರ್ಮಲ್ ಸೆಕ್ಷನ್ ಬಂದಿದೆ. ಸೊ 2 clause Y ಅಲ್ಲಿ ವಿಕ್ಟಿಮ್ ಇದೆ. ವಿಕ್ಟಿಮ್ ಏನು ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಲಾಸ್ ಹಾಗೂ ಇಂಜುರಿನ ಸಫರ್ ಆಗಿದ್ದಾನೆ ಒಂದು ಆಕ್ಟ್ ಅಥವಾ ಒಮಿಷನ್ ಇಂದ, ಆ ವ್ಯಕ್ತಿ ಹಾಗೂ ಇದರಲ್ಲಿ ಇನ್ಕ್ಲೂಡ್ಸ್ ಬರೀ ಆ ವ್ಯಕ್ತಿ ಅಲ್ಲ, ಆ ವ್ಯಕ್ತಿ ಒಟ್ಟಿಗೆ ಅವರ ತಂದೆ ತಾಯಿ, ಗಾರ್ಜಿಯನ್, ಲೀಗಲ್ ಹೇರ್ ಎಲ್ಲರೂ ಇನ್ಕ್ಲೂಡ್ ಆಗ್ತಾರೆ. ಗಾರ್ಜಿಯನ್ ಅಂಡ್ ಲೀಗಲ್ ಹೇರ್, ಅವರ ಮಕ್ಕಳು, ನೆಕ್ಸ್ಟ್ ಜನರೇಷನ್, ಅವರ ಗಾರ್ಜಿಯನ್, ಮೇಲಿನವರು ಪ್ರತಿಯೊಬ್ಬರೂ ಸಹ ಇನ್ಕ್ಲೂಡ್ ಆಗ್ತಾರೆ ಇನ್ ದಿಸ್ ಡೆಫಿನೇಷನ್ ಆಫ್ ವಿಕ್ಟಿಮ್. ಯಾಕಂದ್ರೆ ಎಲ್ಲರಿಗೂ ಒಂದು ಮೆಂಟಲ್ ಅಗನಿ ಕಾಸ್ ಆಗಿರುತ್ತೆ, ಹಾಗಾಗಿ ಎಲ್ಲರೂ ವಿಕ್ಟಿಮ್ ಅನ್ನೋ ಡೆಫಿನೇಷನ್ ಅಲ್ಲಿ ಕವರ್ ಆಗ್ತಾರೆ. ಇದೊಂದು ವೈಡರ್ ಡೆಫಿನೇಷನ್ ಅಂಡ್ ಇದು ಇಂಪಾರ್ಟೆಂಟ್ ಇನ್ಕ್ಲೂಸಿವ್ ಡೆಫಿನೇಷನ್. ಸೊ 2 clause Y ವಿಕ್ಟಿಮ್. ಸೆಕ್ಷನ್ ನಂಬರಿಂಗ್ಸ್ ನೋಡ್ಬೋದು, ಕಂಪ್ಲೀಟ್ ಆಗಿ ಎಲ್ಲ ಬದಲಾಗಿದೆ. ಅಂಡ್ 2Z ತನಕ ನಮಗೆ ಡೆಫಿನೇಷನ್ಸ್ ಇದೆ. ABCD Z ತನಕ ಎಲ್ಲ ಲೆಟರ್ಸ್ ಕವರ್ ಆಗಿದೆ ಇಲ್ಲಿ. ಈಗ ನೆಕ್ಸ್ಟ್ ಇದರಲ್ಲಿ ಕ್ಲಾಸ್ 2 ಇಂಪಾರ್ಟೆಂಟ್. ಕ್ಲಾಸ್ 2 ಏನು ಹೇಳುತ್ತೆ ಅಂತಂದ್ರೆ ಇಲ್ಲಿ ಎಕ್ಸ್ಟ್ರಾ ಏನೇನೆಲ್ಲ ನಾವು ವರ್ಡ್ಸ್ ಅನ್ನ ಯೂಸ್ ಮಾಡಿಲ್ಲ, ಡಿಫೈನ್ ಮಾಡಿಲ್ಲ, ಅದನ್ನ ಎಲ್ಲ ನಾವು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಲ್ಲಿ ನೋಡಬಹುದು. ಭಾರತೀಯ ನ್ಯಾಯ ಸಂಹಿತ ಅಲ್ಲಿ ಇರುವಂತ ಮೀನಿಂಗ್ಸ್ ಅನ್ನು ಸಹ ನಾವು ಕನ್ಸಿಡರ್ ಮಾಡಬಹುದು. ಈ 2 ಆಕ್ಟನ್ನು ಸಹ ಇದರ ಒಟ್ಟಿಗೆನೆ ಓದ್ಕೊಳ್ಳಿ ಅಂತ ಹೇಳಿ ಬರೀತಿರೋ ಅಂಥದ್ದು. ಸೊ ಇದಿಷ್ಟು ನಮಗೆ ಡೆಫಿನೇಷನ್ ಕ್ಲಾಸಸ್. ಡನ್. ಸೊ ಇದು ಕಂಪ್ಲೀಟ್ ಈ ಸೆಕ್ಷನ್ 2 ಡೆಫಿನೇಷನ್ ಸೆಕ್ಷನ್ಸ್ ನಾವು ಕವರ್ ಮಾಡಿದೀವಿ. ಎಲ್ಲ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುವಂತ ಸೆಕ್ಷನ್ಸ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಇರುವಂತದ್ದು. ಪ್ರತಿ ಸೆಕ್ಷನ್ ನಂಬರ್ ಯಾವ ಡೆಫಿನೇಷನ್ ಎಲ್ಲಿದೆ ಅನ್ನೋದು ಸಿನ್ಸ್ ಬದಲಾಗಿದೆ. ಸೊ ಮೇಕ್ ನೋಟ್ ಆಫ್ ದಿಸ್, ಎಲ್ಲಾನು ಲೈನ್ ಆಗಿ ಬರ್ಕೊಳ್ಳಿ ಯಾವ್ದು ಎಲ್ಲಿದೆ ಅನ್ನೋದು. ಅಂಡ್ ಮೇಜರ್ ಎಲ್ಲ ಸೆಕ್ಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ. ಎಕ್ಸಾಮ್ ತಗೊಳ್ತಿರುವಂಥ ನಿಮ್ಮ ಫ್ರೆಂಡ್ಸಿಗೆ ಹೆಲ್ಪ್ ಆಗುತ್ತೆ.
ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ನಿಮಗೆ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಸಿಗ್ತದೆ ಅಂತಂದರೆ ಖಂಡಿತ ಯು ಶುಡ್ ಸಬ್ಸ್ಕ್ರೈಬ್ ದಿಸ್ ಚಾನೆಲ್, ಸಬ್ಸ್ಕ್ರೈಬ್ ಮಾಡಿ ಚಾನೆಲ್. ಥ್ಯಾಂಕ್ ಯು.